ಅಕ್ಟೋಬರ್ ತಿಂಗಳು ದಸರಾ ಸಂದರ್ಭ ದಸರಾ ಅಂದ್ರೆ ನಮಗೆ ನೆನಪಾಗೋದು ಮೈಸೂರು ಅಂಬಾರಿ ಜಂಬೂ ಸವಾರಿ. ಆದ್ರೆ ವೀಕ್ಷಕರೇ, ನಿಮ್ಮೂರಲ್ಲೂ ಕೂಡ ದಸರಾ ನಡೆಯುತ್ತೆ. ಹೇಗೆ, ಎಲ್ಲಿ, ಡೀಟೇಲ್ಸ್ ನಾವು ಹೇಳ್ತೀವಿ, ಕೇಳಿ. ಅಂತಿಮ ಹಂತದ ಕುಶಾಲತೋಪು ಯಶಸ್ವಿ. ಕುಶಾಲತೋಪು ಸಿಡಿತಕ್ಕೆ ಬೆದರದ ಗಜಪಡೆ. ಅಕ್ಟೋಬರ್ 3ಕ್ಕೆ ದಸರಾ ಉದ್ಘಾಟನೆ ಆಗಲಿದೆ. ಇಂದು ಮೈಸೂರಲ್ಲಿ ಅಂತಿಮ ಹಂತದ ಕುಶಾಲತೋಪು ಸಿಡಿಸುವ ತಾಲೀಮು ನಡೆಸಲಾಯಿತು. ಒಟ್ಟು 21 ಕುಶಾಲತೋಪುಗಳನ್ನು ಸಿಡಿಸಿದ್ರು. ಗಜಪಡೆ, ಅಶ್ವಾರೋಹಿ ದಳ ಬೆದರದೆ ನಿಂತಿದ್ವು. ನಿಮ್ಮೂರಿನ ದಸರಾ ಬಗ್ಗೆ ನಿಮಗೆಷ್ಟು ಗೊತ್ತು? ಎಷ್ಟೋ ಜನ ದಸರಾ ಅಂದ್ರೆ ಕೇವಲ ಮೈಸೂರು ಅಂತ ತಿಳಿದಿದ್ದಾರೆ. ಆದರೆ ಮೈಸೂರು ಹೊರತುಪಡಿಸಿ ಬೇರೆ ಊರುಗಳಲ್ಲೂ ದಸರಾ ನಡೆಯುತ್ತೆ. ಹಾಗಾದ್ರೆ ನಿಮ್ಮೂರಿನ ದಸರಾ ಹೇಗಿರುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಮಂಗಳೂರು ದಸರಾಗೆ ಅಬ್ಬರದ ಸಿದ್ಧತೆ. ಮಂಗಳೂರಿನ ಕದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಅಕ್ಟೋಬರ್ 3ರಿಂದ 14ನೇ ತಾರೀಕಿನವರೆಗೆ ಮಂಗಳೂರು ದಸರಾ ನಡೆಯುತ್ತೆ. ಅಕ್ಟೋಬರ್ 3ನೇ ತಾರೀಕು ಶಾರದೆ ಹಾಗೂ ನವದುರ್ಗಿಯರ ಮೂರ್ತಿ ಪ್ರತಿಷ್ಠಾಪನೆ. 13ನೇ ತಾರೀಕು ಸಂಜೆಯಿಂದ ವೈಭವದ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗುತ್ತೆ. ಈ ಶೋಭಾಯಾತ್ರೆಯಲ್ಲಿ 100 ಸ್ತಬ್ಧ ಚಿತ್ರಗಳ ಆಕರ್ಷಣೆ ಇರಲಿದೆ. ಲಕ್ಷಾಂತರ ಜನ ಭಾಗಿಯಾಗ್ತಾರೆ. ಮಡಿಕೇರಿಯಲ್ಲೂ ದಸರಾಗೆ ಕ್ಷಣಗಣನೆ. ಅಕ್ಟೋಬರ್ 3ರಂದು ಕರಗ ಉತ್ಸವದ ಮೂಲಕ ಮಡಿಕೇರಿಯಲ್ಲಿ ದಸರಾಗೆ ಚಾಲನೆ ನೀಡಲಾಗುತ್ತೆ. ಅಕ್ಟೋಬರ್ 3ನೇ ತಾರೀಕು ಸಂಜೆ ಪಂಪಿನ ಕೆರೆಯಿಂದ ಕರಗ ಉತ್ಸವ ಆರಂಭ ಆಗುತ್ತೆ. ವಿಜಯದಶಮಿಯವರೆಗೆ 4 ಕರಗಗಳು ನಗರ ಪ್ರದಕ್ಷಿಣೆ ಹಾಕಲಿವೆ. 9 ದಿನಗಳ ಕಾಲ ಗಾಂಧಿ ಮೈದಾನದಲ್ಲಿ ಸಾಂಸ್ಕೃತಿಕ ವೈಭವ, ಯುವ ದಸರಾ, ಮಕ್ಕಳ ದಸರಾ, ಮಹಿಳಾ ದಸರಾ, ಜನಪದ ದಸರಾ ಹಮ್ಮಿಕೊಳ್ಳಲಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಕ್ಟೋಬರ್ ತಿಂಗಳು ದಸರಾ ಸಂದರ್ಭ ದಸರಾ ಅಂದ್ರೆ ನಮಗೆ ನೆನಪಾಗೋದು ಮೈಸೂರು ಅಂಬಾರಿ ಜಂಬೂ ಸವಾರಿ. ಆದ್ರೆ ವೀಕ್ಷಕರೇ, ನಿಮ್ಮೂರಲ್ಲೂ ಕೂಡ ದಸರಾ ನಡೆಯುತ್ತೆ. ಹೇಗೆ, ಎಲ್ಲಿ, ಡೀಟೇಲ್ಸ್ ನಾವು ಹೇಳ್ತೀವಿ, ಕೇಳಿ. ಅಂತಿಮ ಹಂತದ ಕುಶಾಲತೋಪು ಯಶಸ್ವಿ. ಕುಶಾಲತೋಪು ಸಿಡಿತಕ್ಕೆ ಬೆದರದ ಗಜಪಡೆ. ಅಕ್ಟೋಬರ್ 3ಕ್ಕೆ ದಸರಾ ಉದ್ಘಾಟನೆ ಆಗಲಿದೆ. ಇಂದು ಮೈಸೂರಲ್ಲಿ ಅಂತಿಮ ಹಂತದ ಕುಶಾಲತೋಪು ಸಿಡಿಸುವ ತಾಲೀಮು ನಡೆಸಲಾಯಿತು. ಒಟ್ಟು 21 ಕುಶಾಲತೋಪುಗಳನ್ನು ಸಿಡಿಸಿದ್ರು. ಗಜಪಡೆ, ಅಶ್ವಾರೋಹಿ ದಳ ಬೆದರದೆ ನಿಂತಿದ್ವು. ನಿಮ್ಮೂರಿನ ದಸರಾ ಬಗ್ಗೆ ನಿಮಗೆಷ್ಟು ಗೊತ್ತು? ಎಷ್ಟೋ ಜನ ದಸರಾ ಅಂದ್ರೆ ಕೇವಲ ಮೈಸೂರು ಅಂತ ತಿಳಿದಿದ್ದಾರೆ. ಆದರೆ ಮೈಸೂರು ಹೊರತುಪಡಿಸಿ ಬೇರೆ ಊರುಗಳಲ್ಲೂ ದಸರಾ ನಡೆಯುತ್ತೆ. ಹಾಗಾದ್ರೆ ನಿಮ್ಮೂರಿನ ದಸರಾ ಹೇಗಿರುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಮಂಗಳೂರು ದಸರಾಗೆ ಅಬ್ಬರದ ಸಿದ್ಧತೆ. ಮಂಗಳೂರಿನ ಕದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಅಕ್ಟೋಬರ್ 3ರಿಂದ 14ನೇ ತಾರೀಕಿನವರೆಗೆ ಮಂಗಳೂರು ದಸರಾ ನಡೆಯುತ್ತೆ. ಅಕ್ಟೋಬರ್ 3ನೇ ತಾರೀಕು ಶಾರದೆ ಹಾಗೂ ನವದುರ್ಗಿಯರ ಮೂರ್ತಿ ಪ್ರತಿಷ್ಠಾಪನೆ. 13ನೇ ತಾರೀಕು ಸಂಜೆಯಿಂದ ವೈಭವದ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗುತ್ತೆ. ಈ ಶೋಭಾಯಾತ್ರೆಯಲ್ಲಿ 100 ಸ್ತಬ್ಧ ಚಿತ್ರಗಳ ಆಕರ್ಷಣೆ ಇರಲಿದೆ. ಲಕ್ಷಾಂತರ ಜನ ಭಾಗಿಯಾಗ್ತಾರೆ. ಮಡಿಕೇರಿಯಲ್ಲೂ ದಸರಾಗೆ ಕ್ಷಣಗಣನೆ. ಅಕ್ಟೋಬರ್ 3ರಂದು ಕರಗ ಉತ್ಸವದ ಮೂಲಕ ಮಡಿಕೇರಿಯಲ್ಲಿ ದಸರಾಗೆ ಚಾಲನೆ ನೀಡಲಾಗುತ್ತೆ. ಅಕ್ಟೋಬರ್ 3ನೇ ತಾರೀಕು ಸಂಜೆ ಪಂಪಿನ ಕೆರೆಯಿಂದ ಕರಗ ಉತ್ಸವ ಆರಂಭ ಆಗುತ್ತೆ. ವಿಜಯದಶಮಿಯವರೆಗೆ 4 ಕರಗಗಳು ನಗರ ಪ್ರದಕ್ಷಿಣೆ ಹಾಕಲಿವೆ. 9 ದಿನಗಳ ಕಾಲ ಗಾಂಧಿ ಮೈದಾನದಲ್ಲಿ ಸಾಂಸ್ಕೃತಿಕ ವೈಭವ, ಯುವ ದಸರಾ, ಮಕ್ಕಳ ದಸರಾ, ಮಹಿಳಾ ದಸರಾ, ಜನಪದ ದಸರಾ ಹಮ್ಮಿಕೊಳ್ಳಲಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಕ್ಟೋಬರ್ ತಿಂಗಳು ದಸರಾ ಸಂದರ್ಭ ದಸರಾ ಅಂದ್ರೆ ನಮಗೆ ನೆನಪಾಗೋದು ಮೈಸೂರು ಅಂಬಾರಿ ಜಂಬೂ ಸವಾರಿ. ಆದ್ರೆ ವೀಕ್ಷಕರೇ, ನಿಮ್ಮೂರಲ್ಲೂ ಕೂಡ ದಸರಾ ನಡೆಯುತ್ತೆ. ಹೇಗೆ, ಎಲ್ಲಿ, ಡೀಟೇಲ್ಸ್ ನಾವು ಹೇಳ್ತೀವಿ, ಕೇಳಿ.
ಅಂತಿಮ ಹಂತದ ಕುಶಾಲತೋಪು ಯಶಸ್ವಿ. ಕುಶಾಲತೋಪು ಸಿಡಿತಕ್ಕೆ ಬೆದರದ ಗಜಪಡೆ. ಅಕ್ಟೋಬರ್ 3ಕ್ಕೆ ದಸರಾ ಉದ್ಘಾಟನೆ ಆಗಲಿದೆ. ಇಂದು ಮೈಸೂರಲ್ಲಿ ಅಂತಿಮ ಹಂತದ ಕುಶಾಲತೋಪು ಸಿಡಿಸುವ ತಾಲೀಮು ನಡೆಸಲಾಯಿತು. ಒಟ್ಟು 21 ಕುಶಾಲತೋಪುಗಳನ್ನು ಸಿಡಿಸಿದ್ರು. ಗಜಪಡೆ, ಅಶ್ವಾರೋಹಿ ದಳ ಬೆದರದೆ ನಿಂತಿದ್ವು. ನಿಮ್ಮೂರಿನ ದಸರಾ ಬಗ್ಗೆ ನಿಮಗೆಷ್ಟು ಗೊತ್ತು? ಎಷ್ಟೋ ಜನ ದಸರಾ ಅಂದ್ರೆ ಕೇವಲ ಮೈಸೂರು ಅಂತ ತಿಳಿದಿದ್ದಾರೆ. ಆದರೆ ಮೈಸೂರು ಹೊರತುಪಡಿಸಿ ಬೇರೆ ಊರುಗಳಲ್ಲೂ ದಸರಾ ನಡೆಯುತ್ತೆ. ಹಾಗಾದ್ರೆ ನಿಮ್ಮೂರಿನ ದಸರಾ ಹೇಗಿರುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಮಂಗಳೂರು ದಸರಾಗೆ ಅಬ್ಬರದ ಸಿದ್ಧತೆ. ಮಂಗಳೂರಿನ ಕದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಅಕ್ಟೋಬರ್ 3ರಿಂದ 14ನೇ ತಾರೀಕಿನವರೆಗೆ ಮಂಗಳೂರು ದಸರಾ ನಡೆಯುತ್ತೆ. ಅಕ್ಟೋಬರ್ 3ನೇ ತಾರೀಕು ಶಾರದೆ ಹಾಗೂ ನವದುರ್ಗಿಯರ ಮೂರ್ತಿ ಪ್ರತಿಷ್ಠಾಪನೆ. 13ನೇ ತಾರೀಕು ಸಂಜೆಯಿಂದ ವೈಭವದ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗುತ್ತೆ. ಈ ಶೋಭಾಯಾತ್ರೆಯಲ್ಲಿ 100 ಸ್ತಬ್ಧ ಚಿತ್ರಗಳ ಆಕರ್ಷಣೆ ಇರಲಿದೆ. ಲಕ್ಷಾಂತರ ಜನ ಭಾಗಿಯಾಗ್ತಾರೆ. ಮಡಿಕೇರಿಯಲ್ಲೂ ದಸರಾಗೆ ಕ್ಷಣಗಣನೆ. ಅಕ್ಟೋಬರ್ 3ರಂದು ಕರಗ ಉತ್ಸವದ ಮೂಲಕ ಮಡಿಕೇರಿಯಲ್ಲಿ ದಸರಾಗೆ ಚಾಲನೆ ನೀಡಲಾಗುತ್ತೆ. ಅಕ್ಟೋಬರ್ 3ನೇ ತಾರೀಕು ಸಂಜೆ ಪಂಪಿನ ಕೆರೆಯಿಂದ ಕರಗ ಉತ್ಸವ ಆರಂಭ ಆಗುತ್ತೆ. ವಿಜಯದಶಮಿಯವರೆಗೆ 4 ಕರಗಗಳು ನಗರ ಪ್ರದಕ್ಷಿಣೆ ಹಾಕಲಿವೆ. 9 ದಿನಗಳ ಕಾಲ ಗಾಂಧಿ ಮೈದಾನದಲ್ಲಿ ಸಾಂಸ್ಕೃತಿಕ ವೈಭವ, ಯುವ ದಸರಾ, ಮಕ್ಕಳ ದಸರಾ, ಮಹಿಳಾ ದಸರಾ, ಜನಪದ ದಸರಾ ಹಮ್ಮಿಕೊಳ್ಳಲಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಕ್ಟೋಬರ್ ತಿಂಗಳು ದಸರಾ ಸಂದರ್ಭ ದಸರಾ ಅಂದ್ರೆ ನಮಗೆ ನೆನಪಾಗೋದು ಮೈಸೂರು ಅಂಬಾರಿ ಜಂಬೂ ಸವಾರಿ. ಆದ್ರೆ ವೀಕ್ಷಕರೇ, ನಿಮ್ಮೂರಲ್ಲೂ ಕೂಡ ದಸರಾ ನಡೆಯುತ್ತೆ. ಹೇಗೆ, ಎಲ್ಲಿ, ಡೀಟೇಲ್ಸ್ ನಾವು ಹೇಳ್ತೀವಿ, ಕೇಳಿ. ಅಂತಿಮ ಹಂತದ ಕುಶಾಲತೋಪು ಯಶಸ್ವಿ. ಕುಶಾಲತೋಪು ಸಿಡಿತಕ್ಕೆ ಬೆದರದ ಗಜಪಡೆ. ಅಕ್ಟೋಬರ್ 3ಕ್ಕೆ ದಸರಾ ಉದ್ಘಾಟನೆ ಆಗಲಿದೆ. ಇಂದು ಮೈಸೂರಲ್ಲಿ ಅಂತಿಮ ಹಂತದ ಕುಶಾಲತೋಪು ಸಿಡಿಸುವ ತಾಲೀಮು ನಡೆಸಲಾಯಿತು. ಒಟ್ಟು 21 ಕುಶಾಲತೋಪುಗಳನ್ನು ಸಿಡಿಸಿದ್ರು. ಗಜಪಡೆ, ಅಶ್ವಾರೋಹಿ ದಳ ಬೆದರದೆ ನಿಂತಿದ್ವು. ನಿಮ್ಮೂರಿನ ದಸರಾ ಬಗ್ಗೆ ನಿಮಗೆಷ್ಟು ಗೊತ್ತು? ಎಷ್ಟೋ ಜನ ದಸರಾ ಅಂದ್ರೆ ಕೇವಲ ಮೈಸೂರು ಅಂತ ತಿಳಿದಿದ್ದಾರೆ. ಆದರೆ ಮೈಸೂರು ಹೊರತುಪಡಿಸಿ ಬೇರೆ ಊರುಗಳಲ್ಲೂ ದಸರಾ ನಡೆಯುತ್ತೆ. ಹಾಗಾದ್ರೆ ನಿಮ್ಮೂರಿನ ದಸರಾ ಹೇಗಿರುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಮಂಗಳೂರು ದಸರಾಗೆ ಅಬ್ಬರದ ಸಿದ್ಧತೆ. ಮಂಗಳೂರಿನ ಕದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಅಕ್ಟೋಬರ್ 3ರಿಂದ 14